ರಾಮನನ್ನ ಸ್ವಾಗತಿಸೋದಕ್ಕೆ ಅಯೋಧ್ಯೆ ಸಿದ್ಧವಾಗಿದೆ. ನಾನೀಗ ರಾಮ ಜನ್ಮಭೂಮಿಯ ಮುಂಭಾಗದಲ್ಲಿದ್ದೀನಿ. ನೋಡ್ಬೋದು, ಒಂದು ಕಡೆಗೆ ರಾಮ ಜನ್ಮಭೂಮಿ ಈಗಾಗಲೇ ತಯಾರಿಯಾಗಿ ನಿಂತಿದೆ. ಒಂದು ಕಡೆಗೆ VVIPಗಳು, ಭದ್ರತಾ ಸಿಬ್ಬಂದಿಗಳು, ಕಾರ್ಯಕರ್ತರು ಅವರೆಲ್ಲರೂ ಕೂಡ ಒಳಗಡೆ ಹೋಗ್ತಾ ಇದ್ದಾರೆ. ಇಲ್ಲಿಂದ ಸುಮಾರು 200ರಿಂದ 300 ಮೀಟ್ರು ರಾಮಲಲ್ಲಾ ದೇವಸ್ಥಾನ ನಮಗೆ ಕಾಣಸಿಗುತ್ತೆ. ಇದಾದ ಬಳಿಕ ಮುಂದೆಗಡೆ ರಾಮ ಮಂದಿರದ ಪ್ರಾಂಗಣ ಕಾಣಸಿಗುತ್ತೆ ನಮಗೆ. ಇನ್ನು VVIPಗಳನ್ನು ಕರೆದೊಯ್ಯೋದಕ್ಕೆ ಅಂತಲೇ ಈಗಾಗಲೇ ಅಲ್ಲಿ ವಿಶೇಷವಾದಂಥ ವಾಹನಗಳನ್ನು ಕೂಡ ಈಗಾಗಲೇ ರೆಡಿ ಮಾಡಲಾಗಿದೆ. ನೋಡ್ಬೋದು, ಇದರ ಜೊತೆಗೆ ಈಗ ಭದ್ರತಾ ಸಿಬ್ಬಂದಿಗಳಿಗೆ ಎಂಟ್ರಿ ಆಗ್ತಿದ್ದಾರೆ. ಅಂದರೆ SPG ಸೇರಿದಂತೆ ವಿವಿಧ ಮಾದರಿಯ 12 ಪಡೆಗಳನ್ನು ಈಗಾಗಲೇ ರೆಡಿ ಮಾಡಿಕೊಳ್ಳಲಾಗಿದೆ. ಅವರೆಲ್ಲರೂ ಕೂಡ ಒಳಗೆ ಮತ್ತು ಹೊರಗೆ. ಇನ್ನು ರಾಮ ಮಂದಿರದ ಮುಂಭಾಗಕ್ಕೆ ಬರೋಣ. ಮುಂಭಾಗದಲ್ಲೂ ಕೂಡ ಅಷ್ಟೇ ರೀತಿಯಾದಂಥ ಸುಂದರವಾದಂಥ ವಾತಾವರಣ ನಮಗೆ ಕಾಣಸಿಗ್ತಾ ಇದೆ. ಅಯೋಧ್ಯೆ ಈಗ ಅತ್ಯಂತ ಸುಂದರವಾಗಿ ಅಲಂಕಾರಗೊಂಡಿದೆ. ರಾಮ ಮಂದಿರದ ಪ್ರಾಂಗಣ ಅಷ್ಟೇ ಸುಂದರವಾಗಿ ಅಲಂಕಾರಗೊಂಡಿದೆ. ರಾಮ ಮಂದಿರದ ಮುಂದೆ ಈಗ ಕಲಾ ತಂಡಗಳು ಈಗಾಗಲೇ ನೃತ್ಯವನ್ನು ಮಾಡ್ತವೆ. ಮಧ್ಯಪ್ರದೇಶದಿಂದ ಬಂದಿರುವಂಥ ಕಲಾ ತಂಡ ಇವರು ವಿಶೇಷವಾದಂಥ ಗಳಿಗೆ ಇದನ್ನು ಸಂಭ್ರಮಿಸೋದಕ್ಕೆ ನಿಜವಾಗ್ಲೂ ಒಂದು ವಿಶೇಷ ತಂಡಗಳೇ ಬೇಕಾಗುತ್ತೆ. ಈ ಕಾರಣಕ್ಕೋಸ್ಕರ ಬೇರೆ ಬೇರೆ ಭಾಗದಿಂದ, ದೇಶದ ಬೇರೆ ಬೇರೆ ಭಾಗದಿಂದ ಪ್ರಶಾಂತ್ ಕುಮಾರ್ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕಲಾ ತಂಡಗಳು ಕೂಡ ಇಲ್ಲಿ ಬಂದಿವೆ. ಈ ಒಂದು ಸಂದರ್ಭವನ್ನು ಸಾಕ್ಷಿಯಾಗೋದಕ್ಕೆ, ಈ ಒಂದು ಐತಿಹಾಸಿಕ ಕ್ಷಣವನ್ನು ಎಲ್ಲರೂ ಕೂಡ ಸಾಕ್ಷೀಕರಿಸೋದಕ್ಕೆ ಅಯೋಧ್ಯೆಗೆ ಬರ್ತಾ ಇದೆ. ಇದ್ರ ಜೊತೆಗೆ ಯಾವ ಥರ ವಾತಾವರಣ ಇದೆ ಈ ಭಾಗದಲ್ಲಿ ಅಂದರೆ, ರಸ್ತೆ ಮೇಲೆ ಹೋಗುವಂಥ ಸಾರ್ವಜನಿಕರಿಗೂ ಅಷ್ಟೇ ಒಂದು ಕುತೂಹಲ ಕೂಡ ಇದೆ. ಯಾಕಂದರೆ ಇಲ್ಲಿ ಏನಾಗ್ತಿದೆ, ಒಂದು ಕಡೆ ಸೆಕ್ಯೂರಿಟಿ, ಒಂದು ಕಡೆಗೆ ಭದ್ರತೆ, ಇದ್ರ ಜೊತೆಗೆ ಗಣ್ಯರು ಬರ್ತಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಬರ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಕಾರಣಕ್ಕೋಸ್ಕರ ಈ ಒಂದು ಜನರಿಗೂ ಕೂಡ ಕುತೂಹಲ ಇದೆ. ಅವರೆಲ್ಲರೂ ಕೂಡ ಇಲ್ಲಿ ಬರ್ತಾ ಇದ್ದಾರೆ. ರಸ್ತೆಯಲ್ಲೇ ನೃತ್ಯ ಮಾಡ್ತಾ ಇರೋದನ್ನು ಕೂಡ ನೀವು ನೋಡ್ಬೋದು. ಅಲ್ಲಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ನೃತ್ಯ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಖುಷಿಯಾದಂಥ ಒಂದು ವಾತಾವರಣ. ಹೀಗಾಗಿ ಈ ಒಂದು ಸಂದರ್ಭವನ್ನು ಸವಿಯೋದಕ್ಕೆ ರಾಮ ಮಂದಿರದ ಮುಂಭಾಗಕ್ಕೆ ಬರ್ತಾ ಇದ್ದಾರೆ. ಪೊಲೀಸರು ಕೂಡ ಅರೆಸ್ಟ್ ಮಾಡಿ ಅವರನ್ನು ತಡೆಗಟ್ತಾ ಇದ್ದಾರೆ. ಯಾಕೆಂದರೆ ಎಲ್ಲರೂ ಮುಂದೆಗಡೆ ಬಂದರೆ ಆವಾಗ ಭದ್ರತೆ ಸ್ವಲ್ಪ ಕಷ್ಟ ಆಗ್ಬೋದು. ಈ ಕಾರಣಕ್ಕೋಸ್ಕರ ಬಿಗಿ ಬಂದೋಬಸ್ತನ್ನು ಮಾಡಲಾಗ್ತದೆ. ಒಟ್ಟಿನಲ್ಲಿ ಅಯೋಧ್ಯೆಯ ಮುಂಭಾಗದಲ್ಲಿ ನಮಗೆ ಒಂದು ಹಬ್ಬದ ವಾತಾವರಣ ಕಾಣಿಸ್ತಾ ಇದೆ. ಎಲ್ಲರೂ ಕೂಡ ಈ ಭಾಗಕ್ಕೆ ಬರ್ತಾ ಇದ್ದಾರೆ. ಎಲ್ಲ ರಸ್ತೆಗಳು ಕೂಡ, ಅಯೋಧ್ಯೆಯ ಎಲ್ಲ ರಸ್ತೆಗಳು ಕೂಡ ಈಗ ರಾಮ ಮಂದಿರದತ್ತ ಬರ್ತಾ ಇವೆ. ಹೀಗಾಗಿ ಒಂದು ಕಡೆಗೆ ಜನರಿಗೆ ವಿಶೇಷವಾದಂಥ ಕ್ಷಣವನ್ನು ಸಂಭ್ರಮಿಸುವಂಥ ಕಾತುರ, ಇನ್ನೊಂದು ಕಡೆಗೆ ಭದ್ರತೆ ಮತ್ತು ಪೊಲೀಸರು ಅಷ್ಟೊಂದು ಸ್ಟ್ರಿಕ್ಟ್ ಆದಂಥ ಸೆಕ್ಯೂರಿಟಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಆತಂಕ ಕೂಡ ಇದೆ. ಈ ಒಂದು ಕ್ಷಣಕ್ಕೆ ಸಾಕ್ಷೀಕರಿಸೋದಕ್ಕೆ ಹೇಗಾದರೂ ಮಾಡಿ ನಾವು ರಾಮ ಜನ್ಮಭೂಮಿಗೆ ಬರಬೇಕು ಅನ್ನುವಂಥ ಒಂದು ಆಶಯವನ್ನು ಅನೇಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಅಯೋಧ್ಯೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಕ್ಯಾಮ್ರಾಮನ್ ನರೇಶ್ ಜೊತೆ ಪ್ರಮೋದ್, TV9 ಅಯೋಧ್ಯೆ.